1992ರಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪಾಸ್ ಆಗಿತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಬಗ್ಗೆ. ಅದಾದ ಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯ ಚೇಂಜ್ ಆಯಿತು. ಅದು ನೆಕ್ಸ್ಟ್ಗೆ ಎಲಿವೇಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅಧಿಕಾರದ ವಿಷಯ ಬಂದಾಗ ಇವತ್ತಿಗೂ ಕೂಡ ಮಹಿಳೆಯರ ಪರಿಸ್ಥಿತಿ ಹಾಗೆ ಇದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತಿನ ಕರ್ನಾಟಕದ ಸರ್ಕಾರ ನಿಂತಿದೆ. ಎಸ್ ಸುರಭಿ ಅವರೇ, ಯಾವುದೇ ಒಂದು ಅಧಿಕಾರ ಕೊಡಬೇಕು ಅಂದರೆ ಅಲ್ಲೊಂದು ಆಕ್ಟ್ ಬರಬೇಕು, ಅಲ್ಲೊಂದು ಪ್ರಾತಿನಿಧ್ಯ ತರುವಂತಹ ಮೀಸಲಾತಿ ಬರಬೇಕು. ಹಾಗಿದ್ದೇ ಪರಿಸ್ಥಿತಿಗಳು ಮುಂದುವರಿತಾ ಇದೆ. ಈಗ ತೇಜಸ್ವಿನಿ ಅವರು ಹೇಳಿದ್ರು ನಾವು ಮಹಿಳಾ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಅಂಜಲಿ ರಾಮಣ್ಯ ಅವರ ನೋಟಿಗೆ ಅವ್ರು ಹೇಳ್ತಾ ಇದ್ರು ನೀವು ಬಡವರ ವಿರೋಧಿಗಳು ಅಂತ. ಎಂಡ್ ಆಫ್ ದ ಡೇ ನೀವು ಮಹಿಳೆಯರಿಗೆ ಏನು ಕೊಟ್ರಿ ಅನ್ನೋದೇ ಮುಖ್ಯ ಆಗುತ್ತೆ. ನೋಡಿ, ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದು ಈ ಮಹಿಳಾ ಮೀಸಲಾತಿಗೆ. ಸೋನಿಯಾ ಗಾಂಧಿ ಅಂತ ಹೇಳ್ತಾರಲ್ಲ, ಆಯಿತು ನಿಮ್ಮ ಕಾಲದಲ್ಲಿ, ಅದು ನರಸಿಂಹರಾವ್ ಕಾಲದಲ್ಲಿ ಆಗಿರುವಂತಹ ಸ್ಥಳೀಯ ಸಂಸ್ಥೆಗಳ ಮಹಿಳಾ ಮೀಸಲಾತಿ ಆದ ನಂತರ ಎಷ್ಟು ಬಾರಿ ಬಿಲ್ ಮಂಡನೆ ಆಯಿತು. ಪಾಸ್ ಮಾಡಿದ್ದು ಇದೇ ನರೇಂದ್ರ ಮೋದಿ ಸರ್ಕಾರ. ಇವಾಗ ಇನ್ನೂ ಶೀಘ್ರವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಕೂತಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಅದಕ್ಕೆ ನೀವು ಸಪೋರ್ಟ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ? ಆ ವಿಷಯನೂ ಬರುತ್ತೆ ಇಲ್ಲಿ. ನಾನು ಮುಖ್ಯವಾಗಿ ನಿಮ್ಗೊಂದು 2 ವಿಷಯ ಹೇಳಬೇಕಿತ್ತು. ಕಾಂಗ್ರೆಸ್ ಅವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದು, ಗಾಯತ್ರಿ ಶಾಂತೇಗೌಡರ ಬಗ್ಗೆ ನೀವು 4 ವರ್ಷ ಇಲ್ಲದೆ ಇರುವಂತಹ ಕಾಳಜಿ ಸಡನ್ ಆಗಿ ಎಲ್ಲಿ ಬಂತು ಅಂದ್ರೆ, ಯಾರು ಮಹಿಳೆ ಆಗಿರುವಂತಹ ಒಂದೇ ಕಾರಣಕ್ಕೆ ಕನ್ಸೆಷನ್ ಕೇಳ್ತಾ ಇಲ್ಲ. ಆಸ್ ಪರ್ ಲಾ ಅವರು ಚಾಲೆಂಜ್ ಮಾಡಿರುವಂತದ್ದು, ಅವರ ಎಲೆಕ್ಷನ್ ಅನ್ನ ಆಸ್ ಪರ್ ಲಾ ಅದು ಅವರು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡಿರುವಂತದ್ದು. ಇದು ಎಷ್ಟು ಕೇಸಸ್ ಇದೆ ಶೃಂಗೇರಿಯಲ್ಲಿ ಇರ್ಬೋದು, ನಂದೇ ಜಯನಗರದಲ್ಲಿ ಎಷ್ಟು ರೀಕೌಂಟಿಂಗ್ ಆಗಿರುವಂತ ಕೇಸ್ ಇದೆ. ನಾವು ಯಾವುದೇ ಆದಂತ ಕನ್ಸೆಷನ್ ಕೇಳ್ತಾ ಇಲ್ಲ ಒಬ್ಬ ಮಹಿಳೆಯಾಗಿ. ನಾವು ಕೇಳ್ತಾ ಇರೋದು ಒಂದು ಈಕ್ವಲ್ ರೈಟ್, ನಮ್ಮ ಹಕ್ಕು, ಅಲ್ಲಿ ನಮಗೆ ಈಕ್ವಲ್ ಆಪರ್ಚುನಿಟಿ ಕೊಡಿ ಅಂತ ನಾವು ಹೇಳ್ತಾ ಇರುವಂತದ್ದು. ಇಂತಹ ಒಂದು ಸಮಯದಲ್ಲಿ ನಾವು ಸಚಿವ ಸಂಪುಟದಲ್ಲಿ, ನಾನು ಇನ್ನೊಂದು ಬಾರಿ ಹೇಳ್ತೀನಿ, ಅದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶೋಭಾ ಕರಂದ್ಲಾಜೆ ಅವರು ಒಂದು ಇಲಾಖೆ ತಗೊಂಡಾಗ ಪವರ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದು ಒಂದು ರೆವಲ್ಯೂಷನ್ ಇಲ್ಲಿ ಕರ್ನಾಟಕದಲ್ಲಿ. ಅಂತಹ ಒಂದು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದಿದ್ದು. ನಮಗೆ ಚಾಲೆಂಜಸ್ ಬೇಕು. ನಮಗೆ ಬರೀ ಗೃಹಲಕ್ಷ್ಮಿ, ಬರೀ ಗೃಹ ಜ್ಯೋತಿ, ನಾನು ಇನ್ನೊಂದ್ಸರಿ ಒತ್ತೆ ಹೇಳ್ತಾ ಇದ್ದೀನಿ, ಮಹಿಳಾ ಸಬಲೀಕರಣಕ್ಕೆ ಮಾಡಬೇಕಾಗಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ವಲ ಯೋಜನೆ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಲಖಪತಿ ದೀದಿ ಇರ್ಬೋದು, ಡ್ರೋನ್ ದೀದಿ ಇರ್ಬೋದು. ಮಹಿಳೆಯರು ಒಂದು ಭಾಗಿದಾರಿ, ಬರೀ ವಿಮೆನ್ ಲೆಡ್ ಡೆವಲಪ್ಮೆಂಟ್, ವಿಮೆನ್ಗೆ ಬರೀ ಎಂಪವರ್ಮೆಂಟ್ ಅಲ್ಲ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ನಾವು ಇದ್ರಲ್ಲಿ ಮಾತ್ರ ಸ್ಕೀಮ್ಸ್ ಅನ್ನ ತಗೊಳ್ಳೋದು ಮಾತ್ರ ಅಲ್ಲ, ದಯವಿಟ್ಟು ನೀವು ಮಾತಾಡಿದಾಗ ನಾನು ಮಾತಾಡಿ ನನ್ನ ಪಾಯಿಂಟ್ ನ ಮುಗಿಸ್ಬಿಡ್ತೀನಿ. ದಯವಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಿರುವಂತಹಷ್ಟು ಕೆಲಸ ಮಹಿಳೆಯರಿಗೆ ಇವತ್ತು ನಿಮ್ಮ ಸಮರ್ಥನೆ ನಾವು ಕೇಳ್ತಾ ಇದ್ದೀನಿ. ನಾನು ನಿಮಗೆ ಸಮರ್ಥಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಎಷ್ಟೊಂದು ಜನ ಇದಾರಲ್ಲ, 9.5% ಬಂದಿರುವಂತದ್ದು ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ನಮಗೆ ರೆಪ್ರೆಸೆಂಟೇಷನ್ ಇರೋದು ಬರೀ 9.5%. ಅದನ್ನ ಜಾಸ್ತಿ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ರೆ, ನಾವು ಹೋರಾಟ ಮಾಡ್ತಾ ಇದೀವಿ. ಒಟ್ಟಿಗೆ ಈ ಮೀಸಲಾತಿಯನ್ನ ಪಾಸ್ ಮಾಡಿದ್ರೆ ನಮಗೊಂದು ಅವಕಾಶ ಸಿಗುತ್ತೆ. ಯಾಕೆ ಮೀಸಲಾತಿ ಮಾತ್ರ ಬೇಕು ಅಂದ್ರೆ, ಸಮಾಜದ ಅದು ಒಂದು ಸ್ಥಿತಿ ಇದಕ್ಕೆ ಬಂದಿದೆ. ಭಾವನಾ ಅವರೇ, ನಾವು 4-5 ಜನ ಮಹಿಳೆಯರು ಕೂತಿದೀವಿ, ಆದ್ರೆ ಬಹಳಷ್ಟು ಜನ ಪುರುಷರು ನಮ್ಮನ್ನು ಮುಂದೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಮಾಜ ಅಷ್ಟು ಬೇಗ ಬದಲಾಗಬೇಕು ಅಂದ್ರೆ ಇಂತಹ ಒಂದು ಕಾಯ್ದೆ ನಮಗೆ ಬಹಳ ಮುಖ್ಯವಾದಂಥದ್ದು. ಮತ್ತೆ ಇನ್ನೊಂದು ಕೊನೆಯದಾಗಿ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಕ್ಷ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ, ಪಕ್ಷದ ಒಗ್ಗಟ್ಟಿನಲ್ಲಿ ನಾವು ಹೋಗಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿದ್ದು, ತೆಗೆದಿದ್ದು ಜಮೀರ್ ಅಹಮದ್ ಖಾನ್ ಅವರು ಮಾಡಿರುವಂತಹ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ಗೆ ಕ್ಷಮೆ, ಇಮಿಡಿಯೇಟ್ ಕ್ಷಮೆ. ಅದನ್ನ ವಿಶ್ಲೇಷಣೆ ಮಾಡಬೇಕು ಅಂದ್ರೆ, ಅಲ್ಲ ಅವರಿಂದ ಬರುವಂತಹ ವೋಟ್ ಏನೋ ಇಂಪಾರ್ಟೆಂಟ್, ಆದ್ರೆ ಮಹಿಳೆಯಿಂದ ವೋಟ್ ವಿನ್ನಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಅದೇ ಆ ಚರ್ಚೆಯಲ್ಲಿ ಇದೀವಿ ನಾವು. ಇನ್ನೂನು ಮಹಿಳೆ ವೋಟ್ ತರಬಹುದಾ, ಮಹಿಳೆ ಒಂದು ಎನ್ ಬ್ಲಾಕ್ ಮಹಿಳೆಯರಿಗೆ ನಾವು ಸ್ಕೀಮ್ಸ್ ಮಾಡಿದೀವಿ. ಆದ್ರೆ ಒಬ್ಬ ಮಹಿಳೆ ಆಗಿರೋ ಕಾರಣಕ್ಕೋಸ್ಕರ ಇನ್ನೊಬ್ಬ ಮಹಿಳೆಗೆ ವೋಟ್ ಮಾಡ್ತಾರ? ಆ ಸಮಾಜ ಇನ್ನು ನಾವು ನೋಡ್ತಾ ಇಲ್ಲ. ಅದನ್ನ ನಾವು ನೋಡ್ಬೇಕಾಗಿದೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಉಜ್ವಲ, ಆವಾಸ್, ಇದೆಲ್ಲ ಫೈನಲ್ ಆಗಿ ಎಲ್ಲಿಗೆ ಟ್ರಾನ್ಸ್ಲೇಟ್ ಆಗುತ್ತೆ ಅಂದ್ರೆ, ಮಹಿಳೆಯರು ಕೇಳ್ತಾರೆ, ನಮ್ಮ ಹಕ್ಕು ಅಂತ ಕೇಳ್ತಾರೆ. ರೈಟ್ ತೇಜಸ್ವಿನಿ ಅವರೇ. ಭಾವನಾ ಶ್ರೀಮತಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವರ ಒಂದು ಕ್ರೂರ ಹತ್ಯೆಯಾದ ನಂತರ ಸೋನಿಯಾ ಗಾಂಧಿ ಅವರ ಎಂಟ್ರಿ ಇದೆಯಲ್ಲ, ಅನೇಕ ವರ್ಷಗಳ ನಂತರ 91ರಲ್ಲಿ ಅವರ ಹತ್ಯೆ ಆದ್ರೆ 99ರಲ್ಲಿ ಅವರ ರಾಜಕೀಯ ಎಂಟ್ರಿ ತಗೊಂಡಿದ್ದು. ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ, ಬಹುಮತ ಬಂದಂತ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ತಲೆ ಬಳಸ್ಕೊಳ್ತೀವಿ, ಬಿಳಿ ಸೀರೆ ಉಡ್ತೀವಿ ಅಂತೇಳಿ ಸುಷ್ಮಾ ಸ್ವರಾಜ್ ಅವರು ಹೇಳಿಕೆ ಕೊಡ್ಬೇಕಾದ್ರೆ ಅವರಿಂದ ಯಾರಿದ್ರು? ಉಮಾ ಭಾರತಿ ಅವರಿಂದ ಯಾರಿದ್ರು? ಬಳ್ಳಾರಿಯಲ್ಲಿ ಬಂದು ಎಲೆಕ್ಷನ್ ನಿಂತ ಸೋನಿಯಾಜಿ ವಿರುದ್ಧ ಸುಷ್ಮಾ ಅವರನ್ನ ನಿಲ್ಲಿಸಿದಾಗ ಈ ಮಹಿಳಾ ಕಾಳಜಿ ಎಲ್ಲೋಗಿತ್ತು? ಮತ್ತೆ ಅವರು ಇದರಲ್ಲೂ ಕೂಡ ಒಬ್ಬ ಪ್ರತಿಪಕ್ಷದ ನಾಯಕಿ ಆದಾಗ
ಪ್ರತಿಪಕ್ಷದ ಒಂದ್ ನಿಮಿಷ, ಪ್ರತಿಪಕ್ಷದ ನಾನು ಮಾತಾಡಕ್ ಬಿಡಿ ಒಂದ್ ನಿಮಿಷ ಮಾತಾಡಕ್ ಬಿಡಿ. ಪ್ರತಿಪಕ್ಷದ ನಾಯಕಿಯಾಗಿ ಅವ್ರು ಬಂದಂತ ಎವಲ್ಯೂಷನ್ ನೋಡಿ. ಭಾರತ ದೇಶದ ಒಂದು ರಾಷ್ಟ್ರೀಯ ಪಕ್ಷಕ್ಕೆ 21 ವರ್ಷಗಳ ಕಾಲ ನಾಯಕತ್ವವನ್ನು ಕೊಟ್ಟಂತ ಒಬ್ಬ ಮಹಿಳೆಗೆ ಅವಕಾಶ ಕೊಟ್ರೆ ಅಲ್ವಾ ಗೊತ್ತಾಗುತ್ತೆ. ಈ ಶಿ ವಾಸ್ ಅನ್ ಎಲೆಕ್ಟೆಡ್ ಲೀಡರ್. ನಾನು ಹೇಳೋದು ಒಬ್ರಿಗೊಂದು ಸೂತ್ರ ಆಗ್ಬಾರ್ದು. ಗಾಯತ್ರಿ ಶಾಂತೇಗೌಡರ ಬಗ್ಗೆ ನಿಮ್ಮದು ಮೊಸಳೆ ಕಣ್ಣೀರು. ಇವತ್ತು ಬಿಜೆಪಿಯಲ್ಲಿ ಎಷ್ಟು ಜನ ಮಹಿಳೆಯರನ್ನು ಬೆಳೆಸಿದ್ದೀರಾ, ಮತ್ತೆ ಅನ್ಯ ವರ್ಗಗಳಲ್ಲಿ, ದುರ್ಬಲ ವರ್ಗಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಎಷ್ಟು ಜನ ಬೆಳೆಸಿದ್ದೀರಾ, ಹೇಗ್ ನಡೆಸ್ಕೊಂತಾ ಇದ್ದೀರಾ ಹೇಳಿ. ಮಹಿಳೆಯರ ಮೇಲೆ ಅನೇಕ ತುಂಬಾ ಸೀರಿಯಸ್ ಆದಂತ ಗಂಭೀರವಾದಂತ ಆರೋಪಗಳು ಬಂದಾಗ ಎಷ್ಟು ಜನ ಪುರುಷರಿಗೆ ಶಿಕ್ಷೆ ಕೊಟ್ಟಿದ್ದೀರಾ? ಅದು ನೋಡಿ, ಹೇಳಬೇಕಾದ್ರೆ ಒಬ್ಬರ ಬಗ್ಗೆ ಕೈ ತೋರಿಸಬೇಕಾದ್ರೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಹೋಗಿದ್ದು ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಅವರು ಪಬ್ಲಿಕ್ ಸ್ಪೇಸ್ ಅಲ್ಲಿ ಇರೋದು, ಅವ್ರದ್ದು ಕ್ರಿಟಿಸಿಸಂ ಇದೆ. ಯಾವತ್ತೂ ನಾವು ಮಹಿಳೆ ಆಗಿರೋ ಕಾರಣಕ್ಕೋಸ್ಕರ ಅವರು ಕ್ರಿಟಿಸೈಸ್ ಮಾಡಬಾರ್ದು ಅಂತ ಏನಿಲ್ಲ. ಕ್ರಿಟಿಸಿಸಂ ಇಸ್ ಓಪನ್ ಫಾರ್ ಎವ್ರಿಬಡಿ. ಭಾರತ ದೇಶದ ಸಂವಿಧಾನದಲ್ಲಿ ಅವಕಾಶ ಇರೋದನ್ನ, ಭಾರತ ದೇಶದ ಸಂವಿಧಾನ ಕೊಟ್ಟಿರುವ ಅವಕಾಶವನ್ನ ಅಲ್ಲಗಳಿಯಕ್ಕೆ ತಾವ್ಯಾರು? ಎಲ್ಲಿದೆ ಆ ಅಧಿಕಾರ? ಅದು ನೀವು ಹಾಗಿದ್ದಿದ್ರೆ ಇಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಇವತ್ತು ನಮಗೆ ಒಬ್ಬರೇ ಒಬ್ರು ಇಲ್ಲ, ಸಚಿವೆ ಇಲ್ಲ. ನಾನು ಈ ಡಿಬೇಟ್ ಪ್ರಧಾನಮಂತ್ರಿ ಆಗ್ಬೋದೋ ಇಲ್ಲೋ ಅಂತ ವಿಷಯಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಜನರ ಭಾವನೆ ಬೇರೆ ಇತ್ತು. ನಿಮ್ಮದೇ ಆದಂತಹ ಪಕ್ಷದಲ್ಲಿ ಆ ಒಂದು ಒಗ್ಗಟ್ಟಿರ್ಲಿಲ್ಲ. ಮೀಸಲಾತಿ ಬಂದಿರತಕ್ಕಂಥದ್ದು ಎಲ್ಲಾ ಪಾರ್ಟಿಗಳು. ಇವತ್ತು ನಾವು ಮಾತಾಡ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಇರುವಂತಹ ಸಂದರ್ಭದ ಮಹಿಳೆಯರಿಗೆ ಮೀಸಲಾತಿ ನೀವು ನ್ಯಾಚುರಲ್ ಜಸ್ಟಿಸ್ ಕೊಟ್ಟಿದ್ದಿದ್ರೆ, ನಾರ್ಮಲ್ ಜಸ್ಟಿಸ್ ಕೊಟ್ಟಿದ್ದಿದ್ರೆ ಮೀಸಲಾತಿ ತರೋದು ಯಾವಾಗ? ಈ ವ್ಯವಸ್ಥೆಯಲ್ಲಿ, ಈ ಒಂದು ಪದ್ಧತಿಯಲ್ಲಿ ಸಾಧ್ಯ ಇಲ್ಲ ಅಂದಾಗ ಮೀಸಲಾತಿ ಮೂಲಕವೇ ತಂದು ಹೇರ್ತಕ್ಕಂಥದ್ದು, ಕಡ್ಡಾಯ ಮಾರಿ ಸಂವಿಧಾನದ ಒಂದು ಅಧಿಕಾರವನ್ನು ಬಳಸಿಕೊಂಡು ದೇಶದಲ್ಲಿ ಹೇರ್ತಕ್ಕಂಥದ್ದು. ಅಂತ ಸ್ಥಿತಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲೂ ಇದು ಸರಿಯಾಗ್ಬಿಟ್ಟಿದ್ರೆ ಯಾಕೆ ತರ್ತಾ ಇದ್ವಿ? ಒಂದು. ನಂಬರ್ 2, ಇವತ್ತು 2 ಟರ್ಮ್ ಆಯ್ತು, 3ನೇ ಟರ್ಮ್ನತ್ತ ಏನು ಒಂದು ಅಧಿಕಾರ ಮಾಡ್ತಾ ಇದ್ದಾರಲ್ಲ, ಯಾಕೆ ಬಿಗಿನಿಂಗ್ ಅಲ್ಲೇ ಯಾಕೆ ತರಲಿಲ್ಲ? ಇವಾಗ ಇರೋದ್ರಲ್ಲೇ ತಗೊಂಬನ್ನಿ. ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗ ಅದನ್ನೇ ಹೇಳ್ತಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಅದನ್ನೇ ಹೇಳ್ತಿದ್ದಾರೆ, ಸೋನಿಯಾಜಿ ಅದನ್ನೇ ಹೇಳ್ತಿದ್ದಾರೆ, ನೀವು ಅನೇಕ ನಮ್ಮ ಎಲ್ಲರೂ ಅದನ್ನೇ ಹೇಳ್ತಾರಲ್ಲ, ಯಾಕಾಗಲ್ಲ? ಡಿಲಿಮಿಟೇಷನ್ ಆದ್ಮೇಲೆ ಯಾಕೆ? ವೈ ನಾಟ್ ನೌ? 545 ಸೀಟಲ್ಲಿ ತಗೊಂಬನ್ನಿ ಫಸ್ಟ್. ಬೃಂದಾ ಅಡಿಗ ಅವ್ರಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಮಹಿಳಾ ಹೋರಾಟಗಾರ್ತಿ ಬೃಂದಾ ಅಡಿಗ ಅವರೇ, ಎರಡೂ ಪಕ್ಷಗಳ ರಾಜಕೀಯ ಪಕ್ಷಗಳ ಚರ್ಚೆನ ನೀವು ನೋಡ್ತಾ ಇದ್ದೀರಿ. ನೀವು ತರ್ಲಿಲ್ಲ, ನಾವು ತರ್ಲಿಲ್ಲ ಅನ್ನೋ ಚರ್ಚೆಗೆ ಇದು ನಿಂತ್ಕೊಳ್ಳುತ್ತೆ ಹೊರತು ನಮಗೆ ಅವಕಾಶ ಸಿಕ್ಕಾಗ ನಾವೇನು ಮಾಡಿದ್ವಿ ಅನ್ನೋದು ಎಲ್ಲರೂ ಮರ್ತು ಬಿಡುವಂತಹ ಪ್ರಶ್ನೆ. ಈಗ ಅವಕಾಶ ಸಿಕ್ಕಿದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದಲ್ಲ ರೀ, ನಾವು 4 ಪೋರ್ಟ್ಫೋಲಿಯೋ ಕೊಡ್ತೀವಿ, ನಮ್ಮ ಹೆಣ್ಮಕ್ಳು ಮಾಡ್ತಾರೆ, ನಾವು ತೋರಿಸ್ತೀವಿ ಅನ್ನೋದರ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡೋ ಎಲ್ಲ ಅವಕಾಶಗಳಿತ್ತು. ಈಗ ಬಿಜೆಪಿ ಅವ್ರು ಕೊಟ್ರ, JDS ಅವ್ರು ಕೊಟ್ರ, ಕಾಂಗ್ರೆಸ್ ಅವ್ರು ಕೊಟ್ರ ಬಿಡಿ, ಇತ್ತ ಅವಕಾಶನ ಬಳಸ್ಕೊಳ್ಳದೆ ಇದ್ದಿದ್ಯಾರು? ಯಾಕೆ? ವೈ? ಅಬ್ಸಲ್ಯೂಟ್ಲಿ. ನಾವು ಫ್ಲಾಶ್ ಬ್ಯಾಕ್ ಬಗ್ಗೆ ಮಾತಾಡ್ಕೊಂಡು ಹೋಗಬಹುದು, ವೆರಿ ಗುಡ್, ಅದು ನಮಗೆ ಒಂದು ಹಿಸ್ಟ್ರಿ ಆಗಿ ಇರುತ್ತೆ. ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ನಾವು ಯಾಕೆ ಆ ಒಂದು ಪೋರ್ಟ್ಫೋಲಿಯೋ ಕೊಡ್ತಾ ಇಲ್ಲ? ಯಾಕೆ ನಾವು ವಿ ಆರ್ ನಾಟ್ ಮೇಕಿಂಗ್ ದಮ್ ಕ್ಯಾಬಿನೆಟ್ ಮಿನಿಸ್ಟರ್? ಯಾಕೆ ಮಹಿಳೆಯರಿಗೆ ನಾವು ಆಲ್ವೇಸ್ ಥಿಂಕಿಂಗ್ ಒಂದು ಸೀಟ್ ಇದೆ, ಕೊಟ್ಬಿಡುವ ಒಂದು ಸೀಟು. ವಾಟ್ ಇಸ್ ದಿಸ್? ನೀವು ಏನೋ ಒಂದು ಟೋಕನಿಸಮ್, ಕೊಸರು ಮಾಡ್ತೀವಿ ಅಲ್ವಾ, ಕೊಸರು ಕೊಟ್ಬಿಡುವ ಒಂದು ಸೀಟು. ಇವರೆಲ್ಲ ಗೆದ್ದು ಬಂದಿರೋರು. ಇವತ್ತು ನಮ್ಮ ಹತ್ರ ಚಾನ್ಸ್ ಇದೆ ಒಂದು ನಾವು ಎಕ್ಸಾಂಪಲ್ ಆಗಿ ಇರ್ಲಿಕ್ಕೆ ಫಾರ್ ದ ರೆಸ್ಟ್ ಆಫ್ ದ ಕಂಟ್ರಿ. ಆ ಎಕ್ಸಾಂಪಲ್ ನಾವು ಮಾಡ್ಕೊಳ್ಲಿಕ್ಕೆ ಯಾಕೆ ಹಿಚ್ಕಿಚ್ ಮಾಡ್ತಾ ಇದ್ದೀವಿ? ಯಾಕೆ ನಾವು 1 ಸೀಟ್ ಕೊಡ್ಬೇಕು? 3 ಸೀಟ್ ಕೊಡ್ರಿ, ಕ್ರೈಟೀರಿಯಾ ಇಟ್ಕೊಳ್ರಿ. ಅಲ್ಲಿ ಫಸ್ಟ್ ಟೈಮ್ ವಿನ್ನರ್ಸ್, ಯುವಕರು ಅಂತ ಒಂದು ಕ್ರೈಟೀರಿಯಾನ ಇಟ್ಕೊಂಡು ನೀವು ಸೀಟ್ ಕೊಡ್ರಿ. ವಾಟ್ ಇಸ್ ದ ನೀಡ್? ನೀವು ಪುರುಷರಿಗೆ ಮಾತ್ರ ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕು ಅಂತ? ನೀವು ಅಕಸ್ಮಾತ್ ಆ ಮಿನಿಸ್ಟರ್ ಪೋಸ್ಟ್ ಪುರುಷರಿಗೆ ಕೊಡ್ಲಿಲ್ಲ ಅಂದ್ರೆ ಅವರೆಲ್ಲ ಬಿಟ್ಟು ಹೋಗ್ತಾರಾ? ಬಿಟ್ಟು ಹೋಗ್ಲಿ, ಬಿಕಾಸ್ ದೇ ವರ್ ನೆವರ್ ವರ್ದಿ ಆಫ್ ದಿಸ್ ಪ್ಲೇಸ್ ಮೇ ಬಿ. ಸೊ ನಾ ಇವತ್ತು ಕೇಳ್ಬೇಕಾಗಿರೋದು, ನಿಮಗೆ ಒಂದು ಚಾನ್ಸ್ ಇದೆ ಕರ್ನಾಟಕದಲ್ಲಿ ಒಂದು ಎಕ್ಸಾಂಪಲ್ ಮಾಡ್ಲಿಕ್ಕೆ. ನಾವು ಹಿನ್ನೆಲೆ ಫ್ಲಾಶ್ ಬ್ಯಾಕ್ ಬಗ್ಗೆ ಮಾತಾಡಬಹುದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಇವಾಗ ನಮ್ಮ ಹತ್ರ ಒಂದು ಅವಕಾಶ ಇದೆ, ಒಂದು ಆಪರ್ಚುನಿಟಿ ಇದೆ. ಆಪರ್ಚುನಿಟಿ ಜೊತೆ ಅಲ್ಲಿ ನಾವು ಕೇಳ್ತಾ ಇರೋದು ಆಫ್ಟರ್ ಆಲ್ ಲೀಗಲ್. ನಾವು ಯಾವ ದಾನನೂ ಕೇಳ್ತಾ ಇಲ್ಲ, ದೊಡ್ಡ ಮನ್ಸು ಮಾಡ್ಕೊಂಡು ಕೊಡಿ ಅಂತಾನು ಕೇಳ್ತಾ ಇಲ್ಲ. ಇಲ್ಲ, ಪರಿಸ್ಥಿತಿ ಇವಾಗ ಹೆಂಗಾಗಿದೆ ಅಂದ್ರೆ ಬೃಂದಾ ಅವ್ರೆ,
ದೊಡ್ಡ ಮನ್ಸು ಮಾಡಿ 1 ಸೀಟ್ ಆದ್ರೂ ಕೊಡ್ರಪ್ಪ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ನಾನು ನಿನ್ನೆಯಿಂದನೂ ಕಾಂಗ್ರೆಸ್ ನಾಯಕಿಯರ ಮಾತು ಕೇಳಿಸ್ಕೊಳ್ತಾ ಇದ್ದೀನಿ. ಅವರ ಡಿಮಾಂಡ್ ಅಲ್ಲ ಅದು, ರಿಕ್ವೆಸ್ಟ್ ಒಂದಾದ್ರೂ ಕೊಡಿ ಅಂತ. ನಾವು ಒಂದು 3 ನಿರೀಕ್ಷೆ ಇಟ್ಕೊಂಡಿದ್ವಿ, 1 ಅಂತ. ಡಿಮಾಂಡ್ ಮಾಡಬೇಕು, ಯಾಕಂದ್ರೆ ಮಹಿಳೆಯರು ಯಾರು ವೋಟ್ ಹಾಕಿದ್ದಾರೆ, ಕಾಂಗ್ರೆಸ್ ವರ್ಕರ್ಸ್ ಏನ್ ಕೇಳ್ತಾರೆ, ಕರ್ನಾಟಕದಲ್ಲಿ ಇರೋ ಮಹಿಳೆಯರು ಕಷ್ಟ. ಪಾಲಿಟಿಕ್ಸ್ ಅಲ್ಲಿ ಎಲ್ಲಾ ಫೀಲ್ಡ್ ಅಲ್ಲೂ ಇದೆ, ಮೀಡಿಯಾದಲ್ಲೂ ಇದೆ, ಪಾಲಿಟಿಕ್ಸ್ ಅಲ್ಲೂ ಇದೆ, ವ್ಯಾಪಾರಿ ರಂಗದಲ್ಲೂ ಇದೆ, ಎಲ್ಲಾ ಕಡೆ ಈ ಅನ್ಯಾಯ ಇದೆ. ಹೆಣ್ಣು ಮಕ್ಕಳಿಗೆ ರಾಜಕೀಯ ಒಂದೇ ಅಲ್ಲ. ಯಾರಿಂದ ಅನ್ಯಾಯ ಆಗ್ತಾ ಇರೋದು? ಯಾರಿಂದ? ಅಲ್ಲಿ ಕೂತ್ಕೊಂಡಿರೋ ಅಧಿಕಾರ ಸ್ಥಳದಲ್ಲಿ ಪುರುಷರಿಂದ ಆಗ್ತಾ ಇದೆ. ಸೊ ಆ ಸವಾಲ್ ತಾನೇ ನಾವು ಇವಾಗ ಕೇಳ್ತಾ ಇದ್ದೀವಿ. ನಾವು ಪ್ರಜೆ, ವೋಟ್ ಹಾಕಿರೋರು ಪ್ರಜೆ, ನಾವು ಕೇಳ್ತಾ ಇರೋದು ಪ್ರಶ್ನೆ ಇದೆ. ಎಲ್ಲ ಕಡೆ ಆಗ್ತಾ ಇದೆ, ಸೊ ಇಲ್ಲಿನೂ ಆಗ್ಬಹುದು. ನನ್ನನ್ನ ಕ್ಷಮಿಸ್ಬಿಡಿ, ಎಕ್ಸ್ಕ್ಯೂಸ್ ಮಾಡ್ಬಿಡಿ, ಅಲ್ಲ ಅದು ತಪ್ಪು. ಇಟ್ ಇಸ್ ಅನ್ ಅಫೆನ್ಸಿವ್. ಅದು ಮಾತ್ರ ಇಲ್ಲ, ಇಲ್ಲಿ ನೀವು ಏನ್ ಜೋರಾಗಿ ಹೇಳ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಇರೋ ಮಹಿಳೆಯರೇ ನೀವು ನಮ್ಗೆ ವೋಟ್ ಹಾಕಿದ್ದೀರಾ, ನೀವು ಗೆದ್ದಿದ್ದೀರಾ, ನಮಗೆ ನಿಮ್ಮ ಮೇಲೆ ಸ್ವಾಭಿಮಾನ ಇಲ್ಲ, ಮರ್ಯಾದೆ ಇಲ್ಲ, ಘನತೆಯೂ ಇಲ್ಲ ಅಂತ ಜೋರಾಗಿ ಹೇಳ್ತಾ ಇದ್ದೀರಾ. ರೈಟ್. ಅಂಜಲಿ ರಾಮನ್, ಯಾವ ಸಮುದಾಯಗಳಿಗೆ ಎಷ್ಟು ಸ್ಥಾನಗಳನ್ನ ಕೊಟ್ರೆ ಅವರು ದಂಗೆ ಹೇಳೋದಿಲ್ಲ, ಯಾವ ಪ್ರಾದೇಶಿಕವಾರು ಮಿನಿಸ್ಟ್ರಿಗಿರಿ ಕೊಟ್ರೆ ಅಲ್ಲಿ ಸಮಸ್ಯೆ ಆಗೋದಿಲ್ಲ. ಇನ್ನು 2 ವರ್ಷಗಳಲ್ಲಿ ಎಲೆಕ್ಷನ್ ಇದೆ, ಜಾತಿವಾರು ಯೋಚನೆ ಮಾಡಬೇಕು, ನಾವು ಪ್ರಾದೇಶಿಕವಾರು ಯೋಚನೆ ಮಾಡಬೇಕು, ಬಣಗಳವಾರು ಯೋಚನೆ ಮಾಡಬೇಕು, ಮಹಿಳಾವಾರು ನೋಡ್ಕೊಳ್ಳೋಣ ನೆಕ್ಸ್ಟ್ ಲೆವೆಲ್ಗೆ. ನೋಡಿ, ಈಗ ನೀವು ಒಂದು ಪದ ಹೇಳಿದ್ರಿ, ಯಾವ ಬಣಗಳಿಗೆ ಕೊಡದೇ ಇದ್ರೆ ದಂಗೆ ಹೇಳ್ತಾರೆ, ಯಾವ ಜಾತಿ ಕೊಡದೇ ಇದ್ರೆ ದಂಗೆ ಹೇಳ್ತಾರೆ ಅಂತ ದಂಗೆ ಅನ್ನೋ ಪದ ಬಳಸಿದ್ರಲ್ಲ. ಎಲ್ಲರಿಗೂ ಕೊಟ್ಟು ಮಹಿಳೆಯರಿಗೆ ಕೊಡದಿದ್ದರೆ ಯಾರು ದಂಗೆ ಏಳುವುದಿಲ್ಲ ಎನ್ನುವುದನ್ನ ಎಲ್ಲ ರಾಜಕೀಯ ಪಕ್ಷಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವೆ. ಮುಖ್ಯವಾಗಿ ಏನ್ ಗೊತ್ತಾ, ನೀವು ಇಬ್ಬರು 2 ಪಕ್ಷಗಳ ರಾಜಕಾರಣಕ್ಕೆ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳನ್ನ ಮಾತಾಡಿಸಿದಾಗ ಅವರೆಲ್ಲರೂ ಹೇಳೋದು, ನೀವ್ ಅದ್ ಮಾಡ್ಲಿಲ್ವಾ ನಾವ್ ಇದ್ ಮಾಡಿದ್ವಿ, ನಾವ್ ಅದ್ ಮಾಡ್ಲಿಲ್ವಾ ನೀವ್ ಇದ್ ಮಾಡಿದ್ವಿ ಅಂತ. ಆದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು, 2 ತಪ್ಪುಗಳು ಸೇರ್ಬಿಟ್ರೆ ಒಂದು ಸರಿ ಅನ್ನಿಸ್ಕೊಳ್ಳೋದಿಲ್ಲ. ಅವ್ರು ಮಾಡಿದ್ದು ತಪ್ಪು, ಇವ್ರು ಮಾಡಿದ್ದು ತಪ್ಪು. ಮತ್ತು 2026ನೇ ಇಸ್ವಿಯಲ್ಲಿ ಕೂತ್ಕೊಂಡು ನಾವು 1484ನೇ ಇಸ್ವಿ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಮತ್ತು ಅವಕಾಶ ಇದೆ, ಜೊತೆಗೆ ಸಮರ್ಥ ಮಹಿಳೆಯರು ಅವರ ಗೆಲುವಿನಿಂದಾನೇ ತೋರಿಸಿದ್ದಾರೆ ಅವರು ಸಮರ್ಥ ಮಹಿಳೆಯರು ಅಂತ. ಹೀಗಿರುವಾಗ ಯಾಕೆ ಕೊಡ್ಲಿಲ್ಲ? ಮತ್ತು ಆಗ್ಲೇ ಒಂದು ಮಾತು ಬಂತು, ಈ ಕೆಳಮಟ್ಟದ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ತರೋದಕ್ಕೆ ಸಂವಿಧಾನದಿಂದ ತಿದ್ದುಪಡಿ ಮಾಡಿಕೊಂಡು ನಾವು ತಂದ್ವಿ, ಅಲ್ಲೆಲ್ಲ ಮಹಿಳೆಯರನ್ನ ಹಾಕಿದ್ದೀವಿ, ಅವ್ರು ಮೇಲ್ಮಟ್ಟಕ್ಕೆ ಯಾಕೆ ಹೋಗ್ತಿಲ್ಲ ಅಂತ. ಇದು ಹೇಗೆ ಅಂದ್ರೆ ಮೂಗಿಗೆ ತುಪ್ಪ ಸವರೋದು ಅಂತ. ಹಿಂದೆ ಇದೇ ಚಾನೆಲ್ಲಿನ ಮತ್ತೊಂದು ಚರ್ಚೆಯಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಚರ್ಚೆಯಲ್ಲಿ ಮಹಿಳೆಯರಿಗೆ ಸ್ಥಾನ ಕೊಡೋದ್ರ ಬಗ್ಗೆ ಮಾತಾಡುವಾಗ, ನೀವು ಮಹಿಳೆಯರಿಗೆ ಸ್ಥಾನ ಕೊಟ್ಟರೆ ತಾನೇ ಅವರು ಮೇಲಕ್ಕೆ ಹೋಗ್ತಾರೆ, ಅಂದ್ರೆ ಟಿಕೆಟ್ ಕೊಟ್ರೆ ತಾನೇ ಅವ್ರು ಗೆಲುವು ಸೋಲು ಅನುಭವಿಸಿ ಮೇಲಕ್ಕೆ ಹೋಗುವಂತ ಅವಕಾಶ ಬರುತ್ತೆ. ಯಾವ ಪಕ್ಷಗಳು ಎಷ್ಟು ಟಿಕೆಟ್ ಕೊಟ್ಟಿದೆ? ಈಗ ನಾನು ಒಂದು ಸಾಮಾನ್ಯ ಓಟ್ ಹಾಕುವ ಮಹಿಳೆಯಾಗಿ ಕೇಳಿದ ತಕ್ಷಣ ರಾಜಕಾರಣಿಗಳು ಎದ್ದು ಬರ್ತಾರೆ, ಓ ನಾವು ಅವಾಗ ಕೊಟ್ಟಿದ್ವಿ, ನಾವ್ ಇವಾಗ ಕೊಟ್ಟಿಲ್ವಾ, ನಾವ್ ಅದ್ ಮಾಡ್ಲಿಲ್ವಾ, ನಾವು ಶೋಭಾ ಕರಂದ್ಲಾಜೆ ಇದ್ರು, ಉಮಾಶ್ರೀ ಇದ್ರು, ಅದು ಇದು ಅಂತ. ಅದಲ್ಲ, ಇವತ್ತಿನ ದಿನದ ಮಾತಾಡಿ. ಈಗ ನೋಡಿ, ಜನ್ಜಿ ಕಾಲ, ಆದ್ರಿಂದ ನಾವು ಎಷ್ಟೇ ಹಿಂದೆ ಏನೇ ಹಿಮಾಲಯವನ್ನ ಒಡೆದು ಮನೆಯೊಳಗೆ ನೀರು ತಂದಿಟ್ಕೊಂಡಿದ್ರು ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಕೌಂಟ್ ಆಗತ್ತೆ. ಹಾಗಾಗಿ ಇವತ್ತು ಯಾರು ಮಹಿಳಾ ಪರವಾಗಿ ದಂಗೆ ಹೇಳೋದಿಲ್ಲ ಅನ್ನುವ ಧೈರ್ಯ ಇದೆ. ಮತ್ತು ಇವತ್ತಿನ ಚರ್ಚೆಯಲ್ಲಿ ನಮ್ಮ ಸಹೋದ್ಯೋಗಿಗಳ ನಡುವೆ ಮತ್ತೊಂದು ಮಾತು ಬಂತು. ಏನು ಅಂದ್ರೆ, ಹೀಗೆ ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡ್ಲಿಲ್ವಲ್ಲ, ಅನ್ಯಾಯ ಆಯ್ತಲ್ಲ ಅಂತ ಮಾತಾಡುವಾಗ ಒಬ್ರಿಬ್ರು ಏನ್ ಹೇಳಿದ್ರು ಗೊತ್ತಾ, ಅಯ್ಯೋ ಬಿಡಿ ಮೇಡಮ್, ಜೊಲ್ಲೆ ಇದ್ದಾಗ ಮೊಟ್ಟೆ ಹಗರಣ ಮಾಡಿದ್ರು, ಲಕ್ಷ್ಮಿ ಅವರಿದ್ದಾಗ ಗೃಹಲಕ್ಷ್ಮಿನೇ ಎಗರಿಸ್ಬಿಟ್ರು, ಇನ್ನೇನ್ ಮಾಡ್ತಾರೆ ಮಹಿಳೆಯರು. ಸೊ ಇದೇ ಚರ್ಚೆ ಮುಂದುವರೆದಾಗ ನಮಗೆ ಏನ್ ಅನ್ನಿಸ್ತು ಗೊತ್ತಾ, ಈ ಯಾವುದೇ ಒಂದು ಹಗರಣ ಮಾಡಿದಾಗ ಪುರುಷನನ್ನು ಸಮಾಜ ನಾರ್ಮಲ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಅದೇ ಮಹಿಳೆ ಮಾತ್ರ ಯಾವಾಗಲೂ ಆ ಒಂದು ಟ್ರ್ಯಾಕ್ ನಲ್ಲೇ ಇರಬೇಕು. ಅವಳು ಸ್ವಲ್ಪ ಡಿವಿಯೇಷನ್ ಆದ್ರೂ ಮಹಿಳೆಯರು ಏನೇ ಮಾಡಿದರೂ ಒಪ್ಪಿಕೊಳ್ಳದಂತಹ ಮನಸ್ಥಿತಿ ಸಮಾಜದಲ್ಲಿದೆ. ಹಾಗಾಗಿ ಹಗರಣ ಪ್ರೂವ್ ಕೂಡ ಆಗಿಲ್ಲ, ಆದರೆ ಹಗರಣ ಅನ್ನುವ ಹೆಸರಿನಲ್ಲಿ ಮಹಿಳೆಯರನ್ನು ದೂರ ಇಡುವ ದುಶ್ಚಟ ರಾಜಕೀಯ ಪಕ್ಷಗಳಿಗೂ ಇದೆ, ಜನರಿಗೂ ಇದೆ. ಆದ್ರೆ ಕೋಇನ್ಸಿಡೆಂಟಲಿ ಹಗರಣದಲ್ಲಿ ಹೆಸರು ಕೇಳಿ ಬಂದಿದೆ, ಪ್ರೂವ್ ಆಗಿದೆಯೋ ಇಲ್ವೋ, ಅವ್ರಿಗೆ ಮತ್ತೆ ಮಂತ್ರಿಗಿರಿ ಸ್ಥಾನ ಸಿಗತ್ತೆ. ಪುರುಷರ ವಿಷಯದಲ್ಲಿ ಅದು ನಿಜ. ನಾಗೇಂದ್ರ ಅವರಿಗೆ ಇವಾಗ ಸಿಗ್ತಾ ಇದಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.